ಹಾಯ್ ಹೆಲೋ ನಮಸ್ಕಾರ ಪ್ರೀತಿಯ ವೀಕ್ಷಕರೇ. ಇವತ್ತು ನಾವು ಹೇಳಕ್ಕೆ ಹೊರಟಿರೋದು ಮಹಾಕುಂಭಮೇಳದ ಬಗ್ಗೆ. ಮಹಾಕುಂಭಮೇಳ ಇದು 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಕುಂಭಮೇಳವಾಗಿದ್ದು, ಕುಂಭಮೇಳಗಳಲ್ಲಿ 3 ಪ್ರಕಾರವಾಗಿದ್ದು, ಒಮ್ಮೆ 6 ವರ್ಷಕ್ಕೆ, ಆಮೇಲೆ 12 ವರ್ಷಕ್ಕೆ, ಆಮೇಲೆ 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಕುಂಭಮೇಳ ಆಗಿದ್ದು, 6 ವರ್ಷಕ್ಕೆ ನಡೆಯುವಂಥದ್ದನ್ನು ಅರ್ಧ ಕುಂಭಮೇಳ, 12 ವರ್ಷಕ್ಕೆ ನಡೆಯುವಂಥದ್ದನ್ನು ಪೂರ್ಣ ಕುಂಭಮೇಳ ಮತ್ತು 144 ವರ್ಷಕ್ಕೆ ಒಮ್ಮೆ ನಡೆಯುವಂತಹ ಕುಂಭಮೇಳಕ್ಕೆ ಮಹಾಕುಂಭಮೇಳ ಎಂದು ಕರೆಯುತ್ತಾರೆ. ಈ ಮಹಾಕುಂಭಮೇಳವು 12 ಪೂರ್ಣ ಕುಂಭಗಳು ಆದಮೇಲೆ ಒಮ್ಮೆ ನಡೆಯುವಂಥದ್ದು. ಸೊ ಈ ವರ್ಷ ಅಂದರೆ 2025 ಜನವರಿ ಮತ್ತು ಫೆಬ್ರವರಿಯಲ್ಲಿ ನಡೆಯುವಂತಹ ಇದನ್ನು ಕುಂಭಮೇಳವನ್ನು ಮಹಾಕುಂಭಮೇಳ ಎಂದು ಕರೆಯುತ್ತಾರೆ. ಸೊ ಇದು ಜನವರಿ 13ರಿಂದ ಫೆಬ್ರವರಿ 26 ಫೆಬ್ರವರಿ 26ರವರೆಗೆ, ಅಂದರೆ ಮಹಾಶಿವರಾತ್ರಿವರೆಗೆ ಇದು ನಡೆಯುತ್ತಿದೆ. ಇದು ನಡೆಯುತ್ತಿರುವುದು ಪ್ರಯಾಗ್ರಾಜ್, ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿದೆ. ಮಹಾಕುಂಭಮೇಳವು 4 ಜಾಗಗಳಲ್ಲಿ ನಡೆಯುತ್ತದೆ. ಒಂದು ಹರಿದ್ವಾರ, ಪ್ರಯಾಗ್ರಾಜ್ ಮತ್ತು ಉಜ್ಜಯಿನಿ ಹಾಗೂ ನಾಶಿಕ್. ಸೊ ಯಾಕಪ್ಪ 4 ಜಾಗಗಳಲ್ಲಿ ನಡೆಯುತ್ತಂದರೆ, ಹಿಂದೆ ರಾಕ್ಷಸರು ಮತ್ತು ದೇವತೆಗಳು ಅಮೃತವನ್ನು ಪಡೆಯಲಿಕ್ಕೆ ಸಮುದ್ರ ಮಂಥನವನ್ನು ಒಂದು ಮಾಡ್ತಾರೆ. ಆ ದೇವರು ಆ ಅಮೃತವನ್ನು ತೆಗೆದುಕೊಂಡು ಹೋಗುವಾಗ ಅದರ 4 ಹನಿಯು ಈ 4 ಜಾಗದಲ್ಲಿ ಬೀರುತ್ತೆ. ಈ 4 ಜಾಗದಲ್ಲಿ ಏನು ಬಿದ್ದಿದೆಯಲ್ಲ, ಇದೇ ಜಾಗಗಳಲ್ಲಿ ಮಹಾಕುಂಭಮೇಳವನ್ನು ನಡೆಸ್ತಾರೆ. ಸೊ ಈ ಬಾರಿಯ ಕುಂಭಮೇಳವು ಪ್ರಯಾಗ್ರಾಜ್ನಲ್ಲಿ ಅದ್ಭುತವಾಗಿ ನಡೆಯುತ್ತಿದೆ. ಕುಂಭಮೇಳಕ್ಕೆ ವಿದೇಶಿಯರು, ಸಾಧು ಸಂತರು, ತುಂಬ ಸನಾತನಿಗಳು ಬರ್ತಾ ಇದ್ದಾರೆ, ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದಾರೆ. ಪ್ರಯಾಗ್ರಾಜ್ ಅನ್ನುವುದು ಒಂದು ತ್ರಿವೇಣಿ ಸಂಗಮವಾಗಿದ್ದು, ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ಸೇರುವ ಪವಿತ್ರ ಸ್ಥಳವಾಗಿದೆ. ಸೊ ಈ ಮಹಾ ಕುಂಭಮೇಳದಲ್ಲಿ ನೀವು ಕೂಡ ಜಾಯಿನ್ ಆಗಿ ಈ ಶತಮಾನಗಳಿಗೊಮ್ಮೆ ನಡೆಯುವಂತಹ ಈ ಅದ್ಭುತ ಕ್ಷಣಕ್ಕೆ ನೀವು ಸಾಕ್ಷಿಯಾಗಿ, ನೀವು ಸಾಧ್ಯವಾದರೆ ಹೋಗಿ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ.